ಎರಡು ಇಲ್ಲ ನೆಗೆಟಿವ್ ಇಲ್ಲ ಎರಡು ಪಾಸಿಟಿವ್ ಆದರೆ ಶಾರ್ಟ್ ಆಗುತ್ತೆ. ಕಾಲ ಮನುಷ್ಯನ ತುಂಬ ಪರಿವರ್ತನೆ ಮಾಡಿ ಆ ಕಾಲನೇ ಮನುಷ್ಯನ ತಿರುಗಿ ಮನುಷ್ಯನಾಗಿ ಮಾಡೇ ಮಾಡುತ್ತೆ. ಸಿಕ್ಕಾಪಟ್ಟೆ ಹಣ ಇದ್ದರೆ ನಾನು ಸಿಕ್ಕಾಪಟ್ಟೆ ಊಟ ಮಾಡ್ಬೋದು ಅನ್ನುವಂಥದ್ದು ಸುಳ್ಳು. ಕಡಿಮೆ ಹಣ ಇದ್ದರೆ ನಾನು ಸ್ವಲ್ಪನೇ ಊಟ ಮಾಡ್ಬೋದು ಅನ್ನುವಂಥದ್ದು ಅದು ಸುಳ್ಳು. ಮಂಜುಳಾ ಪಾವಗಡ ಅಂತ ಸುವರ್ಣ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಕರ್ನಾಟಕದಲ್ಲಿ ಎಷ್ಟೋ ಪ್ರತಿಭೆಗಳು ಫಿಲಮಲ್ಲಿ ಅಮ್ಮ ಅಮ್ಮ ಅದನ್ನ ಏನ್ ಆಡಿದ್ರ ಫಿಲಮ್ ನಿನಗಿಂತ ದೇವರಿಲ್ಲ ಅಮ್ಮ ಅಮ್ಮ ನಿನ್ನ ನೆನಪಿಸ್ಬಿಟ್ರೆ ಅದು ಅದು ಫಿಲಮ್ ಅಲ್ಲ. ಫಿಲಮಲ್ಲಿ ಏನು ಮಾಡ್ತಾರೆ ಅದನ್ನ ನೋಡ್ಬೋದು. ಹೆಜ್ಜೆ ಹೆಜ್ಜೆನೂ ಪಾಪ 8ನೇ ಕ್ಲಾಸ್ ಓದ್ದವ್ರೆ ಅಮ್ಮ. ಹೆಜ್ಜೆ ಹೆಜ್ಜೆಗೂ ಅವ್ರು ಪಟ್ಟಿರೋ ಕಷ್ಟ ಯಾವುದು ಪಾಪ ಅಷ್ಟು ತಿಳುವಳಿಕೆ ಇಲ್ಲ ನೋಡ್ರಿ. ಅಲ್ಲೇನು ನೋವು ಗೊತ್ತಿಲ್ಲದಿರುವಂಥ ತಮಿಳ್ನಾಡಿನಲ್ಲಿ ಆ ಕಷ್ಟಪಟ್ಕೊಂಡು ಆಸ್ತಿ ಸೇರಿಸಿ ಆಸ್ತಿ ಹಾಳಾಗಿ ಹೋಗ್ಬಾರ್ದು ಅಂತ ಅದಕ್ಕೋಸ್ಕರ 180 ಡ್ರಾಮಾ ಆಡಿದ್ದಾರೆ ಅವರು. ಗಂಗಾಧರ್ ಶಾಸ್ತ್ರಿಗಳದ್ದು ಕಂಪ್ಲಿ ನಲ್ಲಿ ಹಾಡಿದ್ರು. ಆ 180 ಡ್ರಾಮಾ ಆಡಿ ಅದ್ರ ಮೇಲೆ ಸಾಲ ಮಾಡಿರೋದನ್ನ ತೀರಿಸಿ ಅವರು ಅದನ್ನೆಲ್ಲ ಸರಿ ಮಾಡಿದ್ರು. 2ನೇ ಕ್ಲಾಸ್ ಓದಿರುವಂಥ ಅವರು ನೋಡ್ರಿ ಅವರ ಒಂದು ಶ್ರದ್ಧೆ. ಈಗ ಅವರಿಗೆ ಡಾಕ್ಯುಮೆಂಟೇಶನ್ ಗೊತ್ತಿಲ್ಲ, ಏನೋ ಮಾಡಿದ್ರು ಪಾಪ ಕಷ್ಟಪಟ್ಟು ಮಾಡಿ ವ್ಯವಸ್ಥೆ ಮಾಡಿ ದುಡ್ಡುಗಳು ಹೆಂಗೆ ಹೋಯ್ತೋ ಗೊತ್ತಿಲ್ಲ. ಆದರೂ ಆಸ್ತಿ ರೂಪದಲ್ಲಿ ಸೇರಿಸಿಟ್ಬಿಟ್ಟಿಲ್ಲ. ಲಾಸ್ಟ್ಗೆ ಅವ್ರಿಗೆ ಅನಿಸಿದ್ದಷ್ಟೇ ಬ್ಯಾಂಕಲ್ಲಿ ಹಾಕಿ ಭದ್ರ ಮಾಡಬೇಕು ಅನ್ನುವಂಥದ್ದು. ಅದನ್ನು ಮಾಡಿದ್ರು. ಆಮೇಲೆ ಆಡಿಟರ್ಸ್ನ ಸರಿ ಮಾಡಿದ್ರು. SBI ಆಡಿಟರ್ ಚೀಫ್ ಒಬ್ಬರು ಇದ್ರು, ಕಂಪ್ಲೀಟ್ ಬ್ಯಾಂಗ್ಳೂರು ಹುಬ್ಳಿಗೆ ಮೇಂಟೈನ್ ಮಾಡೋರು, ಶಾನ್ ಭೋಗ್ ಅಂತ. 3 ಜನದ ಒಂದು ಟೀಮ್ ಅವ್ರದ್ದು. ಫೈನಾನ್ಷಿಯಲ್ ಅಡ್ವೈಸರ್ ಒಬ್ಬರು, ಆಡಿಟರ್ ಒಬ್ಬರು, ಅಕೌಂಟೆಂಟ್ ಒಬ್ಬರು. ಅವ್ರನ್ನ ಇಟ್ಟು ನಮ್ಮನ್ನು ಈ ಮಟ್ಟಕ್ಕೆ ತಂದು ಸಹ ನಿಜವಾಗ್ಲೂ 2ನೇ ಕ್ಲಾಸ್ ಓದಿದ್ದ ಹೆಣ್ಣು ಮಕ್ಕಳನ್ನ ಯಾರೂ ಯಾವತ್ತೂ ನಿಕೃಷ್ಟವಾಗಿ ಯಾರೂ ಕಾಣಲೇಬಾರ್ದು ಅನ್ನುವಂಥದ್ದೇ ನನ್ನ ಒಂದು ಅನಿಸಿಕೆ. ಎಷ್ಟೋ ಗಂಡಲ್ಲೂ ಮಿಸ್ಟೇಕ್ ಇರ್ಬೋದು, ಹೆಣ್ಣಲ್ಲೂ ತಪ್ಪಿರ್ಬೋದು. ಅದನ್ನು ಆ ದೊಡ್ಡತನದಲ್ಲಿ ನಾವು ನಮ್ಮ ಮನಸ್ಸಲ್ಲಿ ನಾವು ಯಾವುದನ್ನೂ ದೊಡ್ಡದಾಗಿ ಭಾವಿಸ್ತೀರ ಅದನ್ನು ಹಾಗೆ ನಾವು ಶಮನ ಮಾಡಿಕೊಂಡು ನಾವು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ಬಹುಶಃ ಯಾವ ತೊಂದರೆನೂ ಬರಲ್ಲ. ಏನಕ್ಕೆ ಬೇಕು, ಯಾಕೆ ಬೇಕು ಮನುಷ್ಯನಿಗೆ ಹೋರಾಟ ಗಲಾಟೆ? ಬೇಕಾಗಿರೋದು ಕರ್ತವ್ಯ. ಸಮಾನವಾಗಿ ನಿಲ್ಲಿಸಿದ್ರಲ್ಲ ಡಾಕ್ಟರ್ ಎಂ ಲೀಲಾವತಿ ಅವರು 60 ದಶಕದಲ್ಲಿ ಬಂದವರವರು ಇವತ್ತಿನವರೆಗೂ ಅವ್ರ ಹೆಸರು ನಿಲ್ಲಬೇಕಾದ್ರೆ ನಮ್ಮನ್ನು ಬೇರೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡೋದ್ರಿಗೆ ಮುಂಚೆ ಹೇಗೆ ಈ ಸಾಮ್ರಾಜ್ಯನ ನೀನು ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊಟ್ರು. ಖಂಡಿತ 2ನೇ ಕ್ಲಾಸ್ನವ್ರು ಹ್ಯಾಕೆ ಕಲಿಸ್ಕೊಡೋಕ್ಕೆ ಸಾಧ್ಯ ಅನ್ನುವಂಥದ್ದು ನನಗಿನ್ನ ಆಶ್ಚರ್ಯ. ನನಗೆ ಅಮ್ಮ ಏನು ಮಾಡಿದ್ರು ಆ ಆಸ್ತಿ ಸಮಥಿಂಗ್ ಆಸ್ತಿ ಅಂದರೆ ಹೆಸರನ್ನ ಆಸ್ತಿನ ಅದನ್ನು ನೀವು ಬೆಳೆಸಿದ್ರೆ ನೀವೇನು ಅಂದ್ಕೊಂಡಿಲ್ಲ ಅಂದರೆ 3 days ಬ್ಯಾಕು ನಿಮ್ಮದು ಯೂಟ್ಯೂಬ್ ನೋಡುವಾಗ ನೀವು ಒಂದೇ ಒಂದು ಮಾತು ಕೇಳಿದ್ರಂತೆ, ಅಮ್ಮ ಈ ಪ್ರಪಂಚಕ್ಕೆ ನಾನು ಯಾರು ಅಂತ ಹೇಳ್ಬಿಟ್ಟು ಹೋಗು, ನಿಮಗೆ ಆಪ್ರೇಷನ್ ಆಗಿದೆ ಅಂತ. ಅದನ್ನ ಕೇಳಿ ರಿಯಲಾಗಿ ಈಗ ನೀವೇನು ಮಾತಾಡಿದ್ರಿ ಇದೆಲ್ಲ ನಾಟಕ ಎಲ್ಲ ಇಲ್ಲಿಂದ ಬರ್ತಿರೋ ಮಾತುಗಳು. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಪ್ಪ ಅದನ್ನೊಳಗೆ ಏನು ಹೇಳೋಕ್ಕೆ ಆಗಲ್ಲ, ಆ ಥರ ಪ್ರಶ್ನೆ ಕೇಳ್ಬಿಟ್ಟಿದ್ರು. ಬಂದು ಕೇಳಿದ್ರು, ಮೊನ್ನೆ ಒಬ್ಬರು ಬಂದು ಕೇಳಿದ್ರು, ಏನು ನೀವು ಮಾತಾಡ್ತಾ ಇದ್ದೀರಾ, ಏನು ಹೀಗೆ ಹಾಗೆ ಅನ್ನುವಂಥದ್ದು. ಅವ್ರೇನೋ ಮಾತಾಡಿದ್ರು. ನಾನು ಹೇಳಿದೆ, ನೋಡಿ ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ತಾಯಿಯವ್ರು ನನಗೇನು ಹೇಳಿದ್ದಾರೆ, ನಾನೇನು ನಡ್ಕೊತಾ ಇದ್ದೀನಿ, ಇದು ಎರಡನ್ನು ನೀವು ನೋಡ್ರಿ. ನಾನು ನುಡಿಯೋ ಅಂಥ ಮಾತಿನಿಂದ ಅಥವಾ ಏನಾದರೂ ಭಾರಿ ಮುಖ್ಯವಾದ ಮಾತಿನಿಂದ ಡೀಸೆಲ್ ಪೆಟ್ರೋಲ್ ಬೆಲೆನೋ ಅಥವಾ ಏರಿರ್ತಕ್ಕಂಥ ಬೆಲೆ ಏರಿಕೆನೋ ಕಮ್ಮಿ ಆಗತ್ತಾ? ಆಗಲ್ಲ. ಸೊ ನಾವು ಬದುಕೋದಾರಿ ನಾವು ನೋಡೋಣ. ಯಾರನ್ನೂ ಹಾಳು ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ನನ್ನ ತಾಯಿಯವರು ಯಾವತ್ತೂ ಎದ್ದು ನಿಂತಿಲ್ಲ. ಅವ್ರು ದುಡಿದ್ರು, ಅವ್ರ ಪಾಡಿಗೆ ಕಷ್ಟಪಟ್ಟು ತೊಗೊಂಬಂದು ಮನುಷ್ಯನ ನಿಲ್ಲಿಸಿ ನೀನು ಬಾಳಿ ಬದುಕಿ ಎಲ್ಲರನ್ನೂ ಬಾಳಿಸಿ ಬದುಕಿಸ್ಬೇಕು ಅನ್ನುವಂಥ ಒಂದೇ ಒಂದು ಸಿದ್ಧಾಂತ ಅವ್ರದ್ದಿತ್ತು. ಆ ನಿಟ್ಟಲ್ಲಿ ಬಹುಶಃ ನನ್ನ ತಾಯಿಯವರು ಹೇಳಿದ್ದನ್ನು ನಾನು ಒಂದೊಂದು ಹಂತವಾಗಿ ಎಲ್ಲನೂ ನಾನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಮಾಡಕ್ಕೆ ಗೌರ್ಮೆಂಟ್ ಇಂದ ಸಪೋರ್ಟ್ ಏನು ಮಾಡಿಲ್ಲ. ಇಲ್ಲ, ಖಂಡಿತ ನಿಮ್ಮ ಸ್ವಂತ ದುಡ್ಡಿಂದ ಪ್ರೇಕ್ಷಕರೇ ಈ ಸ್ವಂತ ದುಡ್ಡಿಂದ ಅಮ್ಮನಿಗೋಸ್ಕರ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಭಾಗದಲ್ಲಿ ರೋಡ್ ಏನಾದರೂ ಹಾಳಾದರೂ ಅಥವಾ ಇನ್ನೇನೇ ಒಂದು ಈ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಾದರೂ ಆದರೂ ಕೂಡ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಕಡಿಮೆ ಇಲ್ಲದಂತೆ ಅವರು ತನ್ನ ಸ್ವಂತ ಖರ್ಚಿನಿಂದ ರೋಡ್ ರಿಪೇರಿ ಆಗಿರ್ಬೋದು, ಇನ್ನಿತರೆ ಒಂದು ಹಲವಾರು ಸಾಮಾಜಿಕ ಕೆಲಸಗಳನ್ನು ಅವರು ಹೃದಯದಿಂದ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಮೂಲ ಅವ್ರ ತಾಯಿ. ನಾವೇನು ಹೇಳ್ತೀವಲ್ಲ, ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಛಾಪು ಮೂಡಿಸಿದಂತಹ ಹಿರಿಯ ನಟಿ, ದೇವತೆ
ಅಭಿನಯ ತಾರೆ ಲೀಲಾವತಿ ಅಮ್ಮನವರ ಒಂದು ಸಿದ್ಧಾಂತವನ್ನು, ತತ್ವವನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷ ಮನಸ್ಸಲ್ಲಿ ತುಂಬಿಕೊಂಡು ಅದನ್ನು ಆರಾಧಿಸ್ತಾ, ತಾಯಿ ಹೇಳಿಕೊಟ್ಟಂತಹ ನುಡಿಗಳನ್ನು ಪಾಲಿಸುತ್ತಾ ಇವತ್ತು ಅವರು ಸಮಾಜ ಸೇವೆ ಜೊತೆಗೆ ಕೃಷಿಯನ್ನು ತನ್ನ, ಈಗ ನೋಡಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರು ಏನೋ ಒಂದು ದಿಮಾಕು, ಏನೋ ಒಂದು ಅಹಂಕಾರ. ನಾವು ಸಾಮಾನ್ಯವಾಗಿ ನೋಡ್ತೀವಿ, ಇತ್ತೀಚೆಗಂತೂ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ಆ್ಯಕ್ಟ್ ಮಾಡಿದ್ರೆ ಸಾಕು ಒಂದು ದೊಡ್ಡ ಹೀರೋ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತಹ ಒಂದು ಅವರ ಮಧ್ಯೆ ಒಂದು ಚಲನಚಿತ್ರ ರಂಗದಲ್ಲಿ ಛಾಪು ಮೂಡಿಸಿದ ಹಿರಿಯ ನಟಿ ಲೀಲಾವತಿ ಅಮ್ಮನವರ ಮಗನಾಗಿ, ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ಅಭಿನಯ ಮಾಡಿ ಕಿಂಚಿತ್ತೂ ಒಂದು ಗರ್ವ ಇಲ್ಲದೆ, ಅಹಂಕಾರ ಇಲ್ಲದೆ, ಡೌನ್ ಟು ಅರ್ತ್ ಅಂತ ಏನು ಹೇಳ್ತೀವಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಕೃಷಿಯನ್ನು ತನ್ನ ಜೀವಾಳ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೇ ನಂಬಿಕೊಂಡು ಎಷ್ಟೋ ಜನಕ್ಕೆ ಮಾದರಿಯಾಗಿ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಪುಣ್ಯ ಪುರುಷ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಇಂಥ ಮಗ ಪ್ರತಿಯೊಬ್ಬ ತಾಯಿಗೂ ಸಿಗಬೇಕು. ಈ ಕಾಲದಲ್ಲಿ ಅನಾಥಾಶ್ರಮಗಳು ಹೆಚ್ಚಾಗ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಯಾಕೆ ಹೆಚ್ಚಾಗ್ತಿದೆ ಅಂತಲೂ ಗೊತ್ತಿದೆ. ಸಂಬಂಧಗಳ ಒಂದು ಬೆಲೆ ಗೊತ್ತಿಲ್ಲದಿರ್ತಕ್ಕಂಥದ್ದು. ಅಂತಹ ಒಂದು ಯುಗದಲ್ಲಿ ತನ್ನ ತಾಯಿಯೇ ಸರ್ವಸ್ವ, ತನ್ನ ತಾಯಿಯೇ ದೈವ ಅಂತ ಹೇಳ್ಬಿಟ್ಟು ತನ್ನ ತಾಯಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂತಹ ವಿನೋದ್ ರಾಜ್ರಂತ ಅವರು ನಿಜವಾಗ್ಲೂ ದೈವ ಪುರುಷ. ಇವತ್ತು ಅವರು ನಿಜಕ್ಕೂ ನಾ ಹೇಳಲ್ಲ, ಹೂವಿನ ಜೊತೆ ನಾರು ಸ್ವರ್ಗ ಸೇರಿತು ಅನ್ನುವಂತಹ ಒಂದು ಗಾದೆ ಮಾತು ಕೇಳಿದ್ದೀರಾ? ಅಂತಹ ಹೂವಿನ ಜೊತೆ ನಾವು ಇವತ್ತು ಸ್ವರ್ಗ ಸೇರಿದ್ದೀವಿ ಅಂತ ಭಾವಿಸ್ತೇವೆ ನಾವು. ನಿಜಕ್ಕೂ ಕೂಡ ಇವತ್ತು ನನಗೆ ತುಂಬ ದಿನದಿಂದ ಅನಿಸುತ್ತೆ. ಈ ಮುಂಚೆ ಕೂಡ ನಾನು ಬಂದಿದ್ದೆ, ಅವತ್ತು ಅವ್ರು ಚೆನ್ನೈಗೆ ಹೋಗಿದ್ರು, ಭೇಟಿ ಮಾಡೋಕ್ಕಾಗಲಿಲ್ಲ. ಅವತ್ತು ಕೂಡ ನಾವೆಲ್ಲ ಚಿತ್ರೀಕರಣ ಮಾಡ್ಕೊಂಡು ಹೋಗಿ ಅಮ್ಮನಿಗೆ ಇಲ್ಲೊಂದು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಒಂದು ನಮ್ದೊಂದು ಕನಸಿತ್ತು, ಮನೆಗೂ ಮಹಾರಾಣಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲ, ಹಿರಿಯ ನಟಿಯರಿಂದ ಅದನ್ನು ಚಾಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿಗೆ ಫಸ್ಟ್ ಬಂದು ನಾವಿವರಿಗೆ ನಮಸ್ಕರಿಸಿ ದುಡ್ಡು ಹೂನಾರ ಏನೇನು ಸನ್ಮಾನ ಕರಿ ಎಲ್ಲ ತಂದುಬಿಟ್ಟು ಅವತ್ತು ಎಲ್ಲರೂ ಇದ್ರು ಅವ್ರ ಮನೆಯವರು, ಅವ್ರನ್ನೆಲ್ಲ ಇದು ಮಾಡಿದ್ವು. ಅವತ್ತು ಸರನ್ನು ಭೇಟಿ ಮಾಡಬೇಕು ಈಗ ಅಂತ ಹೇಳ್ಬಿಟ್ಟು ಬಂದಿದ್ವು. ಅವತ್ತು ಕಾರಣಾಂತರಗಳಿಂದ ಭೇಟಿ ಆಗೋಕ್ಕಾಗಲಿಲ್ಲ. ಇವತ್ತು ಅಕಸ್ಮಾತಾಗಿ ವಿನೋದ ಸರ್ ಸಿಕ್ಕಿದ್ದು ನಿಜಕ್ಕೂ ಖುಷಿ ಆಯಿತು. ಜಸ್ಟ್ ಮಿಸ್ ಈ ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಇನ್ನೇನು ಹೋಗಿ ಕಾರ್ ಹತ್ಬೇಕು ಬಂದ್ರು, ದೇವ್ರು ಪ್ರತ್ಯಕ್ಷ ಆದಂಗೆ ಬಂದ್ರು. ಇನ್ನೊಂದು ಕೆಲಸ ಏನಪ್ಪ ತುಂಬಾ ಇಷ್ಟ ಅಂದ್ರೆ, ನಾನು ಒಂದು ಆರ್ಟಿಕಲ್ ಬರೆದಿದ್ದೆ, ನೋವಿನಲ್ಲಿ ಲೀನವಾದ ಲೀಲಾವತಿ ಅಂತ ಹೇಳ್ಬಿಟ್ಟು. ಸರ್, ನಾನು ಆ್ಯಕ್ಚುಲಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡರಲ್ಲೂ ತೊಡಗಿಸ್ಕೊಂಡಿರ್ತಕ್ಕಂಥವಳು 12 ವರ್ಷದಿಂದ. ನೋವಿನಲ್ಲಿ ಲೀನವಾದ ಲೀಲಾವತಿ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಕವಿತೆ ಬರೀತೀನಿ. ಆ ಕವಿತೆಗೆ ಸಾಕಷ್ಟು ಜನ ತುಂಬ ನನಗೆ ಬೇರೆ ರೀತಿ ಕಮೆಂಟ್ ಕೂಡ ಹಾಕ್ತಾರೆ. ಯಾಕಂದರೆ ನಾನು ಖಂಡಿಸಿ ಬರ್ದಿರ್ತೀನಿ. ಅದು ಯಾರು ಬರ್ದಿದ್ದಾರೋ ಬರ್ದಿಲ್ಲ ಗೊತ್ತಿಲ್ಲ. ಅವ್ರಿಗಾದಂತಹ ಅನ್ಯಾಯಗಳು, ಅವ್ರಿಗಾದಂತಹ ನೋವುಗಳನ್ನು ನಾನು ನನ್ನ ಕವಿತೆ ಮುಖಾಂತರ ನಾನು ಬಿಡ್ತೇನೆ. ಲೀಲಾವತಿ ಅವರು ಅನುಭವಿಸಿದಂತಹ ನೋವು, ಆ ಮಗುನ ಇಟ್ಕೊಂಡು ಆ ಮಗು ಕೇಳೋ ಪ್ರಶ್ನೆಗಳಿಗೆ ಉತ್ತರ, ಈ ರೀತಿ ಒಂದು ಕಲ್ಪನೆ ಮಾಡ್ಕೊಳ್ಳೋದಲ್ಲ, ಇದು ವಾಸ್ತವನೇ ಅನಿಸುತ್ತೆ. ಅದೊಂದು ನೋವಿನಲ್ಲಿ ಲೀನವಾದ ಲೀಲಾವತಿ ಅವರಿಗೆ ಕೊನೆಗೂ ನ್ಯಾಯ ಸಿಗಲಿಲ್ಲ ಅನ್ನುವಂತಹ ಒಂದು ಕವಿತೆ ತುಂಬ ಪ್ರಸಿದ್ಧಿ ಆಗುತ್ತೆ. ಅದಕ್ಕೆ ಕೆಲವೊಂದು ತುಂಬ ಒಳ್ಳೆ ಕಮೆಂಟ್ಗಳು ಬಂದರೆ, ಕೆಲವೊಂದು ಕಿಡಿಗಿಡಿಗಳು ಇರ್ತಾರಲ್ಲ, ಅವ್ರಿಗೆ ನ್ಯಾಯ ಅನ್ಯಾಯ ಏನೋ ಒಂದು ಗೊತ್ತಿರೋದಿಲ್ಲ, ಅಂಥವ್ರು ಕೂಡ ಕೆಲವೊಂದು ಮಾತುಗಳು ಹಾಡಿದ್ರು. ಅವನ್ನೆಲ್ಲ ನಾನು ತಲೆಗೆ ಹಚ್ಕೊಂಡಿಲ್ಲ, ಆದರೆ ವಾಸ್ತವವನ್ನು ಬರೆದಿದ್ದೇನೆ. ಅದು ತುಂಬ ಚೆನ್ನಾಗಿ ಕೂಡ ಓಡ್ತು ಕವಿತೆ. ಅದು ಇದು ಜೀವನದಲ್ಲಿ ಒಂದು ದೊಡ್ಡ ಮಾತು ಏನಂತ ಹೇಳಿದ್ರೆ, ಯಾರೂ ಒಳ್ಳೆಯವರು ಅಲ್ಲ, ಯಾರೂ ಕೆಟ್ಟವರು ಅಲ್ಲ. ಸಮಯ, ಸಂದರ್ಭ, ಘಟನೆಗಳು ಇದರ ಅನುಸಾರ ಮನುಷ್ಯ ಆ ಪರಿಸ್ಥಿತಿಗೆ ತಲುಪಿಬಿಡ್ತಾರೆ. ಯಾವುದೋ ಒಂದು ಕಡೆಯಿಂದ ಸಮಾಧಾನ ಅನ್ನುವಂಥದ್ದಿದ್ದರೆ ಎಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಎರಡೂ ಗರ್ಜನೆಯಲ್ಲಿ ಆಗಿಬಿಟ್ರೆ ಏನಾಗ್ತದೆ, ಎರಡು ಇಲ್ಲ ನೆಗೆಟಿವ್ ಇಲ್ಲ, ಎರಡೂ ಪಾಸಿಟಿವ್, ಆದರೆ ಶಾರ್ಟ್ ಆಗುತ್ತೆ. ಹಾಗಾಗಿ ಒಬ್ಬರು ಸಮಾಧಾನವಾಗಿ ಹೋಗ್ತಾ 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 ಇನ್ನೊಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದು ಏರಿರುವಂಥ ಒಂದು ತುಂಗಕ್ಕೆ ಏರಿರುವಂಥದ್ದು, ಅದು ಕೂಡ ಸಮಾಧಾನವಾಗಿ ಬಂದು ಕಾಲ ಮನುಷ್ಯನ ತುಂಬ ಪರಿವರ್ತನೆ ಮಾಡಿ, ಆ ಕಾಲನೇ ಮನುಷ್ಯನ ತಿರುಗಿ ಮನುಷ್ಯನಾಗಿ ಮಾಡೇ ಮಾಡುತ್ತೆ. ನಾವು ತಾಳ್ಮೆ ಮನುಷ್ಯನಿಗೆ ಬೇಕು. ಅದಕ್ಕೆ ಏನು ಬೇಕು ಮನುಷ್ಯನಿಗೆ ಜೀವನದಲ್ಲಿ, ನಮಗೆ ಎಷ್ಟು ಬೇಕು ಅನ್ನುವಂಥದ್ದು ಒಂದು ದೊಡ್ಡ ವಿಷಯ. ನನ್ನ ಹತ್ರ ಸಿಕ್ಕಾಪಟ್ಟೆ ಹಣ ಇದ್ದರೆ ನಾನು ಸಿಕ್ಕಾಪಟ್ಟೆ ಊಟ ಮಾಡ್ಬೋದು ಅನ್ನುವಂಥದ್ದು ಸುಳ್ಳು. ಕಡಿಮೆ ಹಣ ಇದ್ದರೆ ನಾನು ಸ್ವಲ್ಪನೇ ಊಟ ಮಾಡ್ಬೋದು ಅನ್ನುವಂಥದ್ದು ಅದು ಸುಳ್ಳು. ಅಷ್ಟು ಹಣ ಇರ್ತಕ್ಕಂಥವ್ರು ಒಂದು ಒಳ್ಳೆ ದರ್ಜೆಯ ಒಂದು ಒಳ್ಳೆ ಹೋಟ್ಲಲ್ಲೋ ಅಥವಾ ಒಳ್ಳೆ ಇದನ್ನು ಪದಾರ್ಥಗಳನ್ನ ತರಿಸಿ ಹೆಚ್ಚು ಖರ್ಚು ಮಾಡಿ ಊಟ ಮಾಡ್ತಾರೆ. ಒಬ್ಬ ಬಡವ ಏನು ಮಾಡೋಕ್ಕೆ ಸಾಧ್ಯ? ಇರೋ ಅಷ್ಟೇ ಹಣದಲ್ಲಿ ಕೂಡ ಊಟ ನಡೆದು ಹೋಗುತ್ತೆ. ಆದರೆ ಅಲ್ಲಿನೂ ಊಟ ಮಾಡೋದು ಅದೇ ಅನ್ನನೇ ಇಲ್ಲಿ ಊಟ ಮಾಡೋದು. ಅದು ಅನ್ನ ತುಂಬ ಚೆನ್ನಾಗಿರುತ್ತೆ, ಇದು ಅನ್ನ ಮಟ್ಟವಾಗಿರುತ್ತೆ ಅನ್ನೋದೆಲ್ಲ ಸುಳ್ಳು.
ನಮ್ಮ ಭಾವನೆಗಳು ಹೇಗಿರುತ್ತೋ ಅದೇ ರೀತಿ ಜೀವನ ಹೋಗ್ತಾ ಇರ್ತದೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತು ಯಾವ ರಾಜಕಾರಣಿಗಳಾಗಲಿ ಯಾರನ್ನೇ ಆಗಲಿ ಯಾರನ್ನು ನಾನು ದೂಷಣೆ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ತಾಯಿಯವ್ರು ಹೋದಾಗ ಇದು ಸತ್ಯ, ಯಾರ ಹತ್ರ ನನ್ನ ತಾಯಿಯವರು ಯಾವತ್ತೂ ನನಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಎಂದೂ ಕೇಳಲಿಲ್ಲ. ನನ್ನ ತಾಯಿಯವರು ಆ ಗೌರವನ ಪ್ರತಿಯೊಬ್ಬ ರಾಜಕಾರಣಿನೂ ಇಟ್ಕೊಂಡ್ಬಿಟ್ಟು ಯಾವುದೇ ಪಕ್ಷ ಇರಲಿ ಪಕ್ಷಾತೀತವಾಗಿ ತುಂಬ ಗೌರವಿಸಿದ್ದಾರೆ ನನ್ನ ತಾಯಿಯವ್ರನ್ನ. ಏನೇ ಮಾತಾಡಿದ್ರು ಆಯ್ತಮ್ಮ ಅಂತಂತ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಎಲ್ಲವೂ ಗೊತ್ತು. ಆದರೆ ಎಲ್ಲ ಗೊತ್ತಿದ್ರೂ ಕೂಡ ವಿನೋದ್ ರಾಜ್ಗೆ ನಾವು ಯಾವ ರೀತಿ ತಾನು ಮಾಡುವಂಥ ಕೆಲಸದಲ್ಲಿ ನಾವು ಸಪೋರ್ಟ್ ಮಾಡಬೇಕು, ಅವ್ರ ಜೊತೆಲಿರಬೇಕು ಅಂತಕ್ಕಂಥ ಭಾವನೆನ ಪ್ರತಿಯೊಬ್ಬರು, ಅದರಲ್ಲಿ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನನ್ನ ತಾಯಿಯವರು ನಿಧನರಾದ ಮಾರನೇ ದಿನ ಅಸೆಂಬ್ಲಿನಲ್ಲಿ ಒಂದು ದೊಡ್ಡ ಮಾತು ಹೇಳ್ತಾರೆ. ಅವ್ರ ಬಾಯಿನಲ್ಲಿ ಅದು ಬಂದಿರೋದು ನನಗೆ ಭಾರಿ ದೊಡ್ಡ ಸನ್ಮಾನ. ಅಂದರೆ ಅದು ಏನು ಬೆಲೆ ಕಟ್ಟೋಕ್ಕಾಗ್ದಿರೋ ಸನ್ಮಾನ. ಎಷ್ಟೋ ಜನ ಬದುಕಿದ್ದು ಸತ್ತಿರ್ತಾರೆ, ಎಷ್ಟೋ ಜನ ಸತ್ತರೂ ಬದುಕಿರ್ತಾರೆ. ಅದು ಡಾಕ್ಟರ್ ಎಂ ಲೀಲಾವತಿ ಅವರು ಅಂತ ಅಂದರೂ ನೋಡ್ರಿ, DK ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆ ಮಾತು ಅವ್ರ ಬಾಯಿನಲ್ಲಿ ಬಂತು ನೋಡ್ರಿ, ಗೆದ್ದುವಿರಿ ನಾವು. ಏನ್ರಿ ಬೇಕು ಕರೆಸಿ ಶಾಲೆ ಹಾಕಿ ಇದಾಕಿ ಸನ್ಮಾನ ಅಲ್ಲ ರೀ. ಆ ಅಸೆಂಬ್ಲಿನಲ್ಲಿ ಆ ಕಲಾಪದಲ್ಲಿ ಅವರು ಮಾತಾಡಿರೋ ರೀತಿ, ಆ ಪಶು ವೈದ್ಯಕೇನೂ ಮಾಡಿದ್ರಲ್ಲ ಅಮ್ಮ. ನಾನು ಎಷ್ಟೋ ಜನಗಳಿಗೆ ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ಪಶು ವೈದ್ಯಕೀಯಗಳಿಗೆ, ಹಸುಗಳಿಗೆ, ಪ್ರಾಣಿಗಳಿಗೆ, ನಾಯಿಗಳಿಗೆ ಅವ್ರು ಕಟ್ಟಿರುವಂಥದ್ದು. ಆಮೇಲೆ ಅವ್ರ ಕೈಲಿ ಇದ್ದಿದ್ದು ಅಷ್ಟು ದೊಡ್ಡ ಆಸ್ತಿ ಏನೂ ಅಲ್ಲ. ಇರೋದನ್ನು ಅವ್ರು ಉಳಿಸ್ಕೊಂಡ್ರು, ಅದು ದೊಡ್ಡದಾಗಿ ಬೆಳೀತು. ಇರೋದನ್ನು ಉಳಿಸ್ಕೊಂಡ್ರೆ ನಾವಿವತ್ತು ಎಲ್ಲರ ಕೈಲಿ ಇಲ್ಲ ಏನೇನು ಕಲಿತೀವಿ ಅದು ನಮ್ಗೆ ಗೊತ್ತಿಲ್ಲ. ಭಾರತ ದೇಶದಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆಯಲ್ಲಿ ಇವತ್ತು ಇಡೀ ಪ್ರಪಂಚನ ನೀವು ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಅರ್ಧ ಬಡ್ಡಿನೇ ಇರ್ಬೋದು, TDS ಆಗಿ ಅರ್ಧ ಬಡ್ಡಿನೇ, ಇಷ್ಟು ಬೇರೆ ದೇಶಗಳಲ್ಲಿಲ್ಲ. ನಿಮ್ಮ ಮನಸ್ಸೋ ಇಚ್ಛೆ ನೀವು ಜೀವನ ಮಾಡೋಕ್ಕಾಗಲ್ಲ ಬೇರೆ ದೇಶಗಳಲ್ಲಿ. ಇಲ್ಲಿ ಮನಸ್ಸೋ ಇಚ್ಛೆ ಜೀವನ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಸಾಮಾಜಿಕವಾದ ಒಂದು ಬದ್ಧತೆ ಇದೆ ಭಾರತ ದೇಶದಲ್ಲಿ, ಇನ್ನೂ ಇದೆ. ಯಾರಾದರೂ ಏನಾದರೂ ಅನ್ಕೊಬೋದು, ತಪ್ಪು ನಡೆದೇ ಇರ್ತಕ್ಕಂಥ ಜಾಗ ಎಲ್ಲೂ ಇಲ್ಲ. ಆದರೆ ಅದನ್ನು ಖಂಡಿಸಿ ಅದನ್ನು ಸರಿ ಮಾಡಿಕೊಂಡು ಸರಿ ತಪ್ಪುಗಳನ್ನ ತಾವೇ ಒಂದು ಮಂಥನ ಮಾಡಿಕೊಂಡು ಆಮೇಲೆ ಅದನ್ನು ಸರಿಯಾಗಿ ತೂಕೊಂಡು ಹೋಗೋದಿದೆ ನೋಡಿ, ಅದು ನಮ್ಮ ದೇಶದಲ್ಲಿ ಮಾತ್ರ ಕಲಿಯೋಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಮಾತ್ರ ನಾವು ಕಲಿಯೋಕ್ಕೆ ಸಾಧ್ಯ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಭಾವನೆಗಳು ಅದರಂತೆ ಈ ಭಗವಂತ ನಮ್ಮನ್ನು ಕೊನೆ ಉಸಿರುವರೆಗೂ ನನಗೆ ನಡ್ಸ್ಕೊಂಡು ಹೋಗೋಕ್ಕೆ ಆ ಶಕ್ತಿ, ನಿಮ್ಮ ಒಂದು ಒಳ್ಳೆಯ ಮಾತುಗಳ ಆ ಶಕ್ತಿ ಭಗವಂತ ನನಗೆ ಕೊಟ್ಟರೆ ನನಗಷ್ಟೇ ಸಾಕು. ನಮ್ಮ ಮನೆಯಲ್ಲಿ ನನ್ನ ಮಡದಿಯಿಂದ ನನ್ನ ಮಗನಿಂದ ಪ್ರತಿಯೊಬ್ಬರು ಇರುವಂಥವ್ರು, ಇವರೆಲ್ಲ ನನ್ನ ತಾಯಿಯವ್ರನ್ನ ನೋಡ್ಕೊಂಡವ್ರು, ಗಾಡೀಲಿ ಕೂತ್ಕೊಂಡವರು. ನನ್ನ ತಾಯಿಯವರ ನಾಯಿ ಜೊತೆಲೇ ಇದೆ, ನಾರಾಯಣನ್ ಸಮಾನ ಅವನಿಗೆ ಎಷ್ಟು ಪ್ರೀತಿ, ಭಗವಂತನ ರೀತಿಯ ಪ್ರೀತಿನ ನಾನು ಬಯಸಿರೋದು ಜೀವನದಲ್ಲಿ. ಇವಾಗಲೂ ನಿಮ್ಮಿಬ್ಬರನ್ನೂ ಕಂಡಿರೋ ನಾನು, ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಈ ಅಪಾರವಾದ ಗೌರವ, ನನ್ನ ತಾಯಿಯವ್ರ ಮೇಲೆ ಇಟ್ಟಿರುವಂಥ ಬೆಲೆ, ನಿಜವಾಗಲೂ ಹೆಣ್ಣು ಸಮುದಾಯಕ್ಕೆ ಹೆಣ್ಣೆ ಸಾಟಿ ಅಂತ ದೇವರು ಆ ತಾಯಿ ಸಮಾನ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೆಣ್ಮಗಳು ಏನೇ ಆಗಲಿ ಎಂತನೇ ಮಾಡಲಿ, ಒಂದು ಹೆಣ್ಣನ್ನು ನಾವು ಬೈಯುವಾಗ, ಒಂದು ಹೆಣ್ಣನ್ನು ಕೀಳು ಹಾಕಿ ನಾವು ಮಾತಾಡುವಾಗ, ನನ್ನ ಮನೇಲಿ ನನ್ನ ತಾಯಿ, ನನ್ನ ತಂಗಿ, ನಮ್ಮ ಅಕ್ಕ, ನನಗೇ ಈ ಪರಿಸ್ಥಿತಿ ಬಂದಿದ್ದರೆ ನಾನು ಏನು ಮಾಡ್ತಾ ಇದ್ದೆ ಅನ್ನುವಂಥದ್ದು ಕುಹಕದಲ್ಲಿ ಇದ್ರ ಬದಲು ಮನಸ್ಸಿಗೆ ತಗೊಂಡು ಹೋರಾಡ್ರಿ ಅಂತ ನಾನು ಖಂಡಿತ ಯಾವತ್ತಕ್ಕೂ ಸಹ ನನ್ನ ತಾಯಿಯವರು 1000 ಎಕರೆ ಬಿಡಿಸಿದ್ದಾರೆ, ಹೋರಾಡಿಬಿಟ್ಟು 1000 ಎಕರೆ ಬಿಡಿಸ್ಕೊಟ್ಟಿದ್ದಾರೆ. ಆವತ್ತಿನ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ರು ನನ್ನ ತಾಯಿಯವ್ರಿಗೆ. ಹೇಗೆ ನಾವು ಅವ್ರನ್ನ ಬೇಜಾರು ಮಾಡ್ಕೊಳಕ್ಕಾಗತ್ತೆ? ರಾಜಕಾರಣಿಗಳನ್ನ ಬಿಟ್ಟು ನಾವೆಷ್ಟು ಜನರು ಒಗ್ಗಟ್ಟಾಗಿದ್ದೀವಿ ನೀವು ಯೋಚನೆ ಮಾಡಿರಿ. ಅವರು ಒಗ್ಗಟ್ಟಾಗಿದ್ದಾರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾವು ಯಾರು ಮಿತ್ರರು ಅಲ್ಲ, ಯಾರು ಶತ್ರುನೂ ಅಲ್ಲ. ಅರ್ಥ ಆಗಲಿಲ್ವಾ? ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಸಮಯ ಬಂದಾಗ ನ್ಯಾಯಕ್ಕೋಸ್ಕರ ನಾವು ಹೋರಾಡ್ತೀವಿ. ನೀವು ಕಲಾವಿದರ ವಿಷಯದಲ್ಲಾಗಲಿ, ನಾವು ಕನ್ನಡಿಗರನ್ನ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೀರೋಗಳ ವಿಷಯದಾಗಲಿ ನಾವು ನನಗೆ ಅವರು ಇಷ್ಟ ಇಲ್ಲ, ನನಗೆ ಇವ್ರು ಇಷ್ಟ ಇಲ್ಲ, ಎಲ್ಲರೂ ಕನ್ನಡದವರೇ, ಎಲ್ಲರೂ ಕನ್ನಡದವರೇ, ನಾವು ಎಲ್ಲರೂ ಇಷ್ಟಪಡಬೇಕು. ಹಾಗೆ ಕಲಾವಿದರಿಗೂ ನಾನು ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಿಂದ ಇರಿ, ಎಲ್ಲರೂ ಒಗ್ಗಟ್ಟಿಂದ ಇರಿ. ನಾನು ಆಸೆ ಪಡ್ತಾ ಇರೋದಷ್ಟೇ, ನಾನು ಇನ್ನು ಸಿನಿಮಾ ಮಾಡೋದು ಆ ಆಸೆ ಇಲ್ಲ, ನಮಗೇನು ಇಲ್ಲ.
ಇದನ್ನೆಲ್ಲ ಹೇಳಿ ವಿನೋದ್ ರಾಜ್ ಕರ್ನಾಟಕದಲ್ಲಿ ದೊಡ್ಡ ಮನುಷ್ಯನಾಗಿ ಬರ್ಬೇಕು ಅಂತ ಆಸೆನೂ ಪಟ್ಟಿಲ್ಲ. ಆದ್ರೆ ಒಂದು ನನ್ನ ಒಂದೇ ಕರ್ತವ್ಯ ಒಂದು ಮಾಡ್ತೀನಿ. ಕೋರಿಕೆ, ಆ ಸರ್ ಅವ್ರ ಬಾಯಲ್ಲಿ ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಒಂದೆರಡು ಲೈನ್ ಕೇಳಬೇಕು ಅನ್ನೋದು ನಮ್ದು ಒಂದು ಮಹದಾಸೆ. ಅದು ನೆರವೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೇವೆ. ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗೆಂತ ದೇವರಿಲ್ಲ. ನಿಜವಾದ ಸಾಹಿತ್ಯ ಒಬ್ರು ಬಂದು ಬರೆದ್ರು ಕನ್ನಡದ ಕಂದದಲ್ಲಿ. ಆ ಚಿಕ್ಕ ತುಣುಕು ಹೇಳ್ಬಿಡ್ತೀನಿ ನೋಡ್ರಿ. ಎಲ್ಲರ ಹಣೆ ಬರಹ ಬರೆದ ಬ್ರಹ್ಮ, ಈ ಮಗನ ಹಣೆ ಬರಹ ಬರೆದೇ ನೀನಮ್ಮ, ಏಳೇಳು ಜನ್ಮಕ್ಕೂ ನೀನೇ ತಾಯಮ್ಮ, ಈ ಲೋಕದಲ್ಲಿ ನಿನಗಿಂತ ಸರಿಸಾಟಿ ಯಾರಿಹರಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನಮಗಮ್ಮ. ಸ್ನೇಹಿತರೆ, ನೀವಿಷ್ಟೊತ್ತು ವೀಕ್ಷಿಸಿದ್ರಿ ಇದೊಂದು ಅದ್ಭುತವಾದ ಕ್ಷಣ. ವಿನೋದ್ ರಾಜ್ ಸರ್ ಅವರು ನಮ್ಮೊಂದಿಗೆ ಇವತ್ತು ಒಂದು ತನ್ನ ಅದ್ಭುತವಾದಂತಹ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡಿದ್ದಾರೆ. ಇಲ್ಲಿ ತಾಯಿಯ ಒಂದು ಸಮಾಧಿಯನ್ನು ನೋಡಿದ್ವಿ. ಆ ತಾಯಿ ಸಮಾಧಿ, ಇದು ಸಮಾಧಿ ಅಂತ ಹೇಳ್ಬಿಟ್ಟು ಖಂಡಿತ ಯಾರಿಗೂ ಕೂಡ 100% ಫೀಲ್ ಆಗೋದಿಲ್ಲ. ಇದು ಒಂದು ಸುಂದರ ಪ್ರಕೃತಿಯ ನಡುವೆ ಸುಂದರ ದೇವಾಲಯ ಅನ್ನುವಂತಹ ಒಂದು ಭಾವನೆಯನ್ನು ಎಲ್ರಿಗೂ ಉಂಟಾಗುತ್ತದೆ. ಅಂತಹ ದೇವಾಲಯ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ವಿನೋದ್ ರಾಜ್ ಸರ್ ಅವರು. ನಿಮ್ಮೆಲ್ರಿಗೂ ಗೊತ್ತಿದೆ, ನಾವು ಹೇಳ್ಬೇಕಾಗಿಲ್ಲ. ತಾಯಿಗೆ ಒಬ್ಬ ಮಗ ಹೇಗಿರಬೇಕು ಅನ್ನೋದನ್ನು ಇಡೀ ಕರ್ನಾಟಕಕ್ಕಂತೂ ಅಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಬ್ಬ ಮಾದರಿ ಮಗನಾಗಿರ್ತಕ್ಕಂಥವ್ರು ನಮ್ಮ ವಿನೋದ್ ರಾಜ್ ಅವರು. ಇಂದಿಗೂ ಅಂದಿಗೂ ಎಂದೆಂದಿಗೂ ಈ ಪುಣ್ಯಾತ್ಮನಿಗೆ ನಾವೆಲ್ಲರೂ ಕೂಡ ಕೊನೆಯವರೆಗೂ ಸಪೋರ್ಟ್ ಆಗಿರಬೇಕು. ಅವ್ರ ಜೊತೆ ಸದಾ ಅವ್ರ ಕಷ್ಟದಲ್ಲಿ, ಅವರ ಸುಖದಲ್ಲಿ ಬೇಡ, ಅವ್ರಿಗೆ ಒಂದು ಕಷ್ಟ ಅಂತ ಬಂದ, ಕಷ್ಟ ಅಂತೂ ದೇವರಣೆ ಬರೋದೇ ಬೇಡ. ಒಂದು ವೇಳೆ ಅಂತಹ ಸಂದರ್ಭ ಬಂದರೆ ಇಡೀ ಕರ್ನಾಟಕ ಜೊತೆಯಾಗೋಣ. ಯಾಕಂದರೆ ಇಂತಹ ಆದರ್ಶ ಪುರುಷರು, ಇಂತಹ ಮಾದರಿ ಜೀವಿಗಳು ನಮ್ಮ ಜೊತೆ, ನಮ್ಮ ಸಮಾಜಕ್ಕೆ ಬೇಕು, ನಮ್ಮ ದೇಶಕ್ಕೆ ಬೇಕು. ಅಂತಹ ಮಾದರಿಯ ಸಾಲಿನಲ್ಲಿ ಇರ್ತಕ್ಕಂಥವ್ರು, ಮೊದಲ ಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮ ವಿನೋದ್ ರಾಜ್ ಸರ್ ಅವರು ನೋಡಿ ಇವತ್ತು ಅವ್ರನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೇವೆ, ನಾವು ಎಂದೆಂದಿಗೂ ಕೂಡ ಇರ್ತೇವೆ. ಹೀಗೆ ಅವರು ಕೆಲಸ ಕಾರ್ಯಗಳು ನಿರಂತರವಾಗಿ ಸುಖವಾಗಿ ಅವರು ಇರಬೇಕು. ಜೊತೆಗೆ ಅವರು ಕೃಷಿ ಕ್ಷೇತ್ರ ಏನಿದೆ ಅದು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಆ ಕೃಷಿಯನ್ನೇ, ಯಾಕಂದರೆ ಕೃಷಿಯನ್ನೇ ದೇವರು ಅಂತ ನಂಬ್ಕೊಂಡಿದ್ದಾರೆ ಅವರು. ಯಾವುದಕ್ಕೂ ಹೋಗ್ತಾ ಇಲ್ಲ. ತಾನಾಯಿತು ತನ್ನ ಭೂಮಿ ತಾಯಿ, ಈಗ ಅಮ್ಮ ತನ್ನ ಭೂಮಿ ತಾಯಿಯಲ್ಲಿ, ತನ್ನ ಕೃಷಿಯಲ್ಲಿ ಅವರು ದಿನನಿತ್ಯ ಕಾಣ್ತಿದ್ದಾರೆ. ಹಾಗಾಗಿ ಅವರ ಕೃಷಿ ಜೀವನ ಏನಿದೆ ಅದು ಇರೋವರೆಗೂ ಸುಂದರವಾಗಿ ಸಾಗಲಿ. ಮತ್ತು ಅವರು ಯಾವಾಗಲೂ ಕೂಡ ಖುಷಿಯಾಗಿ ನಗನಗ್ತಾ ಇರಲಿ. ಅಮ್ಮ ಯಾವತ್ತೂ ಕೂಡ ಇಲ್ಲ ಅಂತ ನಾವ್ಯಾವತ್ತೂ ಅಂದ್ಕೋಬಾರ್ದು. ಲೀಲಾವತಿ ಅಮ್ಮ ಅವರ ಅಭಿನಯ, ಅವರ ಕಲೆಯಲ್ಲಿ ಸದಾ ಜೀವಂತವಾಗಿದ್ದಾರೆ. ನಾವು ಪ್ರತಿ ಕ್ಷಣ, ಪ್ರತಿಯೊಂದು ಸಿನಿಮಾಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರನ್ನು ನೋಡಿ ನಾವು ಅವನ್ನ ತುಂಬಿಕೊಳ್ತಾ ಇದ್ದೀವಿ. ಹಾಗಾಗಿ ತುಂಬ ಖುಷಿ ಆಯಿತು. ಸರ್ ಜೊತೆ ಮಾತಾಡಿದ್ದಂತೂ ಇನ್ನಷ್ಟು ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಮತ್ತು ಸರ್ಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಾಗೆ ಎಲ್ಲರೂ ಬರಬೇಕು, ಅಷ್ಟಕ್ಕೆ ಹೆಂಡಾಗಬಾರ್ದು. ಒಳ್ಳೆ ಒಂದು ದೇವಸ್ಥಾನ ಕಟ್ಸಿದ್ದಾರೆ ನಮ್ಮ ವಿನೋದ್ ರಾಜ್ಕುಮಾರ್ ಸರ್. ಎಲ್ಲರೂ ಬರ್ತಾರೆ, ಒಂದು ಟೂರಿಸಂ ಪ್ಲೇಸ್ ಥರ ಮಾಡಿರಿ, ಬರ್ರಿ ಎಲ್ಲರೂ. ಯಾವುದೋ ಒಂದು ಪುಟ್ಟ ಹಳ್ಳಿನಲ್ಲಿ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ, ಅದನ್ನು ಎಲ್ಲರೂ ಬಂದು ನೋಡಬೇಕು ಅಂತ ಎಲ್ಲ ಕಲಾವಿದರಲ್ಲಿ, ಎಲ್ಲ ಪ್ರೇಕ್ಷಕರಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ.